ಸಿದ್ದರಾಮಯ್ಯಗೆ ಮೀಸಲಾತಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡುವಂತದ್ದು ಇಂದು ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಸರ್ವೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸಿದ್ದರಾಮಯ್ಯಗೆ ಮೀಸಲಾತಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುವಂತದ್ದು ವಿಧಾನಸೌಧದಲ್ಲಿ ಕುರಿತಾದ ವರದಿಯನ್ನ ಸಲ್ಲಿಸಲಾಗುತ್ತೆ. ಸರ್ವೆ ವರದಿಯನ್ನ ಸಲ್ಲಿಕೆ ಮಾಡುವಂತದ್ದು ಈಗಾಗಲೇ ವಿಧಾನಸೌಧಕ್ಕೆ ನಾಗಮೋಹನ್ ಅಂಡ್ ಟೀಮ್ ಬಂದಿದೆ. ಸಲ್ಲಿಕೆ ಕೂಡ ಆಗಿರುವಂತದ್ದು ವರದಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಸಲ್ಲಿಕೆ ಆಗಿರುವಂತದ್ದು ವರದಿ ಏನ್ ನಡೀತಾ ಇದೆ ಅಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ಒಳ ಮೀಸಲಾತಿ ಕಲ್ಪಿಸುವಂತೆ ಮಧ್ಯಂತರ ವರದಿಯ ಸಮೀಕ್ಷೆಯನ್ನ ಈಗಾಗಲೇ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅದನ್ನ ಹೊಸದಾಗಿ ಕೂಡ ಒಂದು ವರದಿಯನ್ನ ಸಿದ್ಧಪಡಿಸಬೇಕು ಅನ್ನುವಂಥದ್ದು 60 ದಿನಗಳ ಕಾಲಾವಕಾಶವನ್ನು ಕೂಡ ರಾಜ್ಯ ಸರ್ಕಾರ ನೀಡಿತ್ತು. ಅದರಂತೆ ಈಗ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗ ಕೂಡ ರಚನೆ ಆಗಿತ್ತು. 60 ದಿನಗಳ ಒಳಗೆ ವರದಿಯನ್ನ ಸಿದ್ಧಪಡಿಸಿ, ಅಂದ್ರೆ ಮೊಬೈಲ್ ಆಧಾರಿತವಾಗಿ ವರದಿಯನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು. ಮತ್ತೆ ಈ ಹಿಂದೆ ಕೆಲವೊಂದಿಷ್ಟು ಲೋಪದೋಷಗಳಾಗಿದ್ದಾವೆ ಅನ್ನುವಂಥದ್ದು ಆಧಾರದಡಿಯಲ್ಲಿ ಹಿಂದೆ ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಹಾಗಾಗಿ ಇವರಿಗೆ ಒಂದು ವರದಿಯನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಇವರಿಗೆ ವರದಿಯನ್ನ ಸಿದ್ಧಪಡಿಸಲಿಕ್ಕೆ ಕೂಡ ಕೊಟ್ಟಿದ್ರು. ಅದರಂತೆ ಇದೀಗ ವರದಿಯನ್ನು ಕೂಡ ನಾಗಮೋಹನ್ ದಾಸ್ ಅವರು ಸಿಎಂ ಸಿದ್ದರಾಮಯ್ಯವರಿಗೆ ಸಲ್ಲಿಸಿರ್ತಕ್ಕಂಥದ್ದು. ಆ ವರದಿಯನ್ನ ಪಡ್ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಈಗ ಅದರಲ್ಲಿ ಏನೆಲ್ಲ ಶಿಫಾರಸುಗಳನ್ನ ಮಾಡಿದ್ದಾರೆ, ಮತ್ತೆ ಕೆಲವೊಂದಿಷ್ಟು ಉಪಜಾತಿಗಳಾಗಿರ್ಬೋದು, ಮತ್ತೆ ಅಲ್ಲಿ ಇರತಕ್ಕಂತ ದತ್ತಾಂಶ ಎಲ್ಲವನ್ನು ಕೂಡ ನಾವು ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇದೀಗ ಆ ವರದಿಯನ್ನ ಪಡೆದುಕೊಂಡು ಅದನ್ನ ಒಪ್ಪಬೇಕು ಅಥವಾ ಬೇಡವೋ ಅಥವಾ ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಅದು ರಾಜ್ಯ ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಇವತ್ತು ನಾಗಮೋಹನ್ ದಾಸ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಳ ಮೀಸಲಾತಿ ಕಲ್ಪಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಎಲ್ಲಾ ಸಮುದಾಯಗಳಿಗೂ ಕೂಡ ಅವರ ಅಲ್ಲಿ ಏನು ಈಗಾಗಲೇ ಒಂದಿಷ್ಟು ಒಳಪಂಗಡಗಳು ಇರ್ತಕ್ಕಂಥದ್ದು, ಅದರಲ್ಲಿ ಇರ್ತಕ್ಕಂಥ ಸಮುದಾಯಗಳಿಗೂ ಕೂಡ ಯಾವುದೇ ರೀತಿ ಅಸಮಾಧಾನ ಆಗದಂತೆ ಎಲ್ಲ ಜಾತಿಗಳಿಗೂ ಕೂಡ ಒಂದಿಷ್ಟು ಸರಿಸಮಾನ ಆಗಿರ್ತಕ್ಕಂಥದ್ದು. ಮತ್ತೆ ಒಳ ಮೀಸಲಾತಿ ಕಲ್ಪಿಸುವಂತ ಕುರಿತು ಯಾವುದೇ ರೀತಿ ಗೊಂದಲ ಉಂಟಾಗದಂತೆ ಈ ವರದಿಯನ್ನ ತೆಗೆದುಕೊಂಡು ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು ಆಯಾ ಸಮುದಾಯದ ಸಾಕಷ್ಟು ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈಗ ನಾಗಮೋಹನ್ ದಾಸರು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಆ ವರದಿ ಸಚಿವ ಸಂಪುಟದ ಮುಂದಿಟ್ಟು ಅದನ್ನ ತೀರ್ಮಾನ ಕೈಗೊಳ್ಳುವಂಥದ್ದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ಸರ್ಕಾರ ಹೇಳಿರುವಂತೆ ಇನ್ನು 20 ದಿನಗಳಲ್ಲಿ ಒಳ ಮೀಸಲಾತಿನ ಜಾರಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಹಾಗೇನಾದ್ರೂ ಆಗತ್ತಾ? ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ಸರ್ಕಾರ ವರದಿ ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಆ ಸಮುದಾಯದ ಸಾಕಷ್ಟು ನಾಯಕರು ಕೂಡ ಈಗ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಲವು ವರ್ಷಗಳಿಂದಲೂ ಕೂಡ ಹೋರಾಟಗಳು ಕೂಡ ಒಂದು ನಿರಂತರವಾಗಿರ್ತಕ್ಕಂಥದ್ದು. ಹಾಗಾಗಿ 20 ದಿನಗಳ ಒಳಗೆ ಒಳ ಮೀಸಲಾತಿ ಕಲ್ಪಿಸಿಕೊಡುವಂತಹ ಪ್ರಯತ್ನದ ಭಾಗವಾಗಿ ಸರ್ಕಾರ ಸಾಕಷ್ಟು ಶತಾಗತ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಈ ವರದಿ ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಅದನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಶಿಫಾರಸುಗಳೇನು, ಆ ದತ್ತಾಂಶಗಳೇನು ಅನ್ನುವಂಥದ್ದನ್ನ ಪರಿಗಣಿಸಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೂಡ ಚರ್ಚೆ ನಡೆಸಿ ಅದನ್ನ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದುಕೊಂಡು ಅದಾದ ಬಳಿಕ ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಒಳ ಮೀಸಲಾತಿ ಕಲ್ಪಿಸಿಕೊಡುವಂತ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರಲಿದೆ. ಹಾಗಾಗಿ ಸರ್ಕಾರ ತ್ವರಿತಗತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಿಕೊಡುತ್ತಾ ಅಥವಾ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಮತ್ತೆ ಸಚಿವ ಸಂಪುಟದಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಸುಕನ್ಯಾ. ಬಸವರಾಜ್, ಮೀಸಲಾತಿ ಸೌಲಭ್ಯ ವಂಚಿತ ಅಂದ್ರೆ ಸಣ್ಣ ಪುಟ್ಟ ಎಸ್ಸಿ ಉಪವರ್ಗಗಳು ಏನಿದಾವೆ ಅದಕ್ಕೆ ಮುಂದೆ ಮೀಸಲಾತಿಯನ್ನ ದೊರೆಯುವಂತ ಸಾಧ್ಯತೆ ಭರವಸೆ ಏನಾದ್ರೂ ಇದೆಯಾ ಇದರಿಂದ? ಸುಕನ್ಯಾ, ಇದೀಗ ಈ ಒಳ ಮೀಸಲಾತಿ ಕಲ್ಪಿಸಿ ಕೊಡುವಂತದ್ದು ಒಂದು ಕಡೆ ಈಗ ಇದರಲ್ಲಿ ಇರ್ತಕ್ಕಂಥ ಒಳ ಉಪ ಜಾತಿಗಳೇನಿದಾವೆ ಅವುಗಳಿಗೂ ಕೂಡ ಒಂದು ಮೀಸಲಾತಿ ಹಂಚಿಕೆ ಮಾಡಿದ್ರೆ ಅಲ್ಲಿ ಯಾರಿಗೂ ಕೂಡ ತಾರತಮ್ಯ ಆಗ್ಬಾರ್ದು ಅನ್ನುವಂಥದ್ದು ಕೂಡ ಆ ಸಮುದಾಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಆಕ್ರೋಶ ಕೂಡ ಇದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಏನು ಈಗಾಗಲೇ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯಗಳು ಏನಿದಾವೆ ಅದರಲ್ಲಿ ಮತ್ತೆ ಒಂದಿಷ್ಟು ಉಪ ಪಂಗಡಗಳ ಜಾತಿಗಳು ಏನಿದಾವೆ ಅವರಿಗೂ ಕೂಡ ಸರಿಸಮಾನಾಗಿ ಕೊಡುವಂತಹ ಪ್ರಯತ್ನದ ಭಾಗವಾಗಬೇಕು. ಮತ್ತೆ ಈಗ ಇವರಿಂದ ಕಿತ್ಕೊಂಡು ಇವರಿಗೆ ಕೊಡುವಂತದ್ದಾಗಬಾರ್ದು. ಆದ್ರೆ ಅವರ ಜನಸಂಖ್ಯೆವಾರು ಮತ್ತೆ ಅವರ ಸ್ಥಿತಿಗತಿವಾರು ಮತ್ತೆ ನ್ಯಾಯಾಲಯ ಏನ್ ನಿರ್ದೇಶನ ಕೊಟ್ಟಿದೆ ಅದರ ಆಧಾರದ ಅಡಿಯಲ್ಲಿ ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥದ್ದು ಇರ್ತಕ್ಕಂಥದ್ದು ನಿಯಮದಡಿ. ಹಾಗಾಗಿ ಅದನ್ನ ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಂಡು
ಧನ್ಯವಾದ.